ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಮೊಳಕೆ ಕಟ್ಟಿದ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಮೊಳಕೆ ಕಟ್ಟಿದ ಕಾಳುಗಳನ್ನ ಮಾಡೋದಕ್ಕೆ ನಾನು ಈ ಥರ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಒಂದು ಚನ್ನಿ ಬರುತ್ತಲ್ಲ, ಆ ಚನ್ನಿ ಒಳಗಡೆ ನಾನು ಕಾಳುಗಳನ್ನ ಹಾಕಿ ಮುಚ್ಚಿಡ್ತೀನಿ. ಒನ್ ಡೇ 2 ಡೇ ಒಳಗಡೆ ಆಲ್ರೆಡಿ ಸ್ಪೌಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಇನ್ನೊಂದು ಆಪ್ಷನ್ ಏನಂದರೆ ಸೋರ್ಲು ಹಾಕೋದು ಬರುತ್ತಲ್ಲ, ಅದರೊಳಗಡೆ ಹಾಕ್ಬಿಟ್ಟು ಕೆಳಗಡೆ ಒಂದು ಬಾಣಲಿ ಥರ ಇಟ್ಬಿಟ್ಟು ಅದರ ಮೇಲ್ಗಡೆ ಮುಚ್ಚಿ ನಾನು ಇಡ್ತೀನಿ. ಸೊ ದಟ್ ಅದು 1 ಡೇ ಇಲ್ಲ 2 ಡೇ ಅಷ್ಟರಲ್ಲಿ ಸ್ಪ್ರೌಟ್ಸ್ ಬರುತ್ತೆ. ನಿಮಗೆ ಯಾವ ಕಾಳು ಬೇಕೋ ಆ ಕಾಳನ್ನ ಹಾಕ್ಕೊಂಡು ಸ್ಪ್ರೌಟ್ಸ್ ಮಾಡ್ಕೋಬೋದು. ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿ ಕಾಳನ್ನ ಸ್ಪ್ರೌಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನೀವು ಯಾವ ಸ್ಪ್ರೌಟ್ಸ್ ಬೇಕಾದರೂ ಮಾಡ್ಕೋಬೋದು. ಇವಾಗ ರಾಗಿಯಿಂದ ಕೂಡ ಮಾಡ್ಕೋಬೋದು, ಬೇರೆ ಕಾಳುಗಳು ಬರುತ್ತಲ್ಲ ಅದರಿಂದ ಕೂಡ ಮಾಡ್ಕೋಬೋದು. ಸೊ ಈಗ ನಾನು ಈ 3 ಕಾಳನ್ನೂ ಅಳತೆ ಪ್ರಕಾರದಲ್ಲಿ ನಾನು ಇವಾಗ ಕಡಲೆಕಾಳನ್ನ ಅರ್ಧ ತೊಗೊಂಡಿದ್ರೆ ಹುರುಳಿ ಕಾಳನ್ನ 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಮತ್ತು ಏನು ಹೆಸರು ಕಾಳು ಬರುತ್ತೆ ಅದನ್ನು 1 ಹಿಡಿಯಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಸೊ ಹುರುಳಿ ಕಾಳು ಬಂದು ಜಾಸ್ತಿ ಹಾಕ್ಕೊಳ್ಳಿ. ಕಡಲೆಕಾಳು ಮತ್ತು ಹೆಸರು ಕಾಳು ಏನು ಬರುತ್ತೆ ಅದನ್ನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಸೀಪ್ರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದಿಷ್ಟು ನಾನು ಕೂಗಿಸ್ಕೊಳ್ಳೋದಕ್ಕೆ ಕೆಳಗಡೆ ನಾನು ಕಡಲೆಕಾಳು ಹಾಕ್ಕೊಂಡಿದ್ದೀನಿ, ಮಧ್ಯದಲ್ಲಿ ನಾನು ಹುರುಳಿಕಾಳು ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೇಯೋದು ಬಂದು ಕೆಳಗಡೆಯಿಂದ ಬೇಯುತ್ತೆ. ಸೊ ಕಡಲೆಕಾಳು ಬೇಗ ಲೇಟಾಗಿ ಬೇಯೋದ್ರಿಂದ ಸೊ ಕಡಲೆಕಾಳನ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾನು 2 ವಿಜಿಲ್ ಇಲ್ಲ 5 ವಿಜಿಲ್ ಆಗೋವರೆಗೂ ಕೂಗಿಸ್ಕೊಂಡು ಕ್ಲೀನಾಗೆ ಬೇಯೋವರೆಗೂ ನೋಡಿಕೊಂಡು ತೆಕ್ಕೊಳ್ಳಿ. ನಾನು ಡೈರೆಕ್ಟಾಗಿ ವಿಜಿಲಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೀವು ಕೂಡ ಅದೇ ಥರ ಬೇಯಿಸ್ಕೊತಿದ್ರೆ ಈ ಮೆಥಡ್ ಫಾಲೋ ಮಾಡ್ಬೋದು. ಇದು ನೆಕ್ಸ್ಟು ಬೆಂದು ವಿಜಿಲ್ ಸೈಡ್ ಆದಮೇಲೆ ಸೈಡಿಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಂದು ಪಾತ್ರೆ ಒಳಗಡೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಸಾಸಿವೆ, ಎಣ್ಣೆ ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಎಣ್ಣೆ ಬೇಕಾದ್ರೂ ಉಪಯೋಗಿಸ್ಕೋಬೋದು, ಇಲ್ಲ ತುಪ್ಪ ಬೇಕಾದರೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಹಿಂಗು, ಈರುಳ್ಳಿ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ. ಸಾಸಿವೆನ ಆದಷ್ಟು ಚೆನ್ನಾಗಿ ಸಿಡಿಸ್ಕೊಳ್ಳಿ, ಇಲ್ಲಾಂದರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಸಿಡಿದಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಈರುಳ್ಳಿನ 3 ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಬಂದು ನಾನು ಮೀಡಿಯಮ್ ಸೈಜು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಸ್ವಲ್ಪ ಪಿಂಕ್ ಬರೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಒಂದು ಅರ್ಧ ಇಲ್ಲ 1/4 ಚಮಚದಷ್ಟು ಹಿಂಗೆ ಹಾಕ್ಕೋತೀನಿ. ಹಿಂಗೆ ಹಾಕೋದ್ರಿಂದ ಇಂಡಿಯನ್ ಫುಡ್ಡಲ್ಲಿ ಫ್ಲೇವರ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು 1/4 ಚಮಚದಷ್ಟು ಹಿಂಗನ್ನ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ನೆಕ್ಸ್ಟು ಇವಾಗ ಆಲೂಗೆಡ್ಡೆ ಹಾಕ್ಕೋತಾ ಇದ್ದೀನಿ. ಮತ್ತು ಬದನೆಕಾಯಿನ ಹಾಕ್ಕೋಬೋದು ಬೇಕಾದ್ರೆ. ನನ್ನ ಬದನೆಕಾಯಿ ಇರಲಿಲ್ಲ, ಸೊ ಆಲೂಗೆಡ್ಡೆನ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ಆಲೂಗೆಡ್ಡೆ ಮತ್ತು ಈರುಳ್ಳಿನ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ಬೇಯಿಸೋಕ್ಕೆ ಕೆಲವೊಬ್ಬರು ಆಲೂಗೆಡ್ಡೆನ ಕಾಳುಗಳ ಜೊತೆ ಹಾಕ್ಕೊತಾರೆ. ಬಟ್ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ದಟ್ ಏನು ಫ್ರೈ ಆಗುತ್ತಲ್ಲ, ಫ್ರೈ ಆಗೋವಾಗ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ನಾನು ಆಲೂಗೆಡ್ಡೆನ ಬೇಯಿಸ್ಕೊತೀನಿ. ಸೊ ಈ ಥರ ನಾನು ಒಗ್ಗರಣೆಗೆ ಹಾಕಿ ನಾನಿವಾಗ 1-2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಇದು ಬೇಯೋದಕ್ಕೆ ನಿಮ್ಗೊಂದು 5 ನಿಮಿಷ ತೊಗೊಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಸೊ ಅದು ಬೇಯ್ತಾ ಇರೋವಾಗ ನಾನು ಸೈಡಲ್ಲಿ ಮಸಾಲೆ ರುಬ್ಕೋತೀನಿ ಹಾಕೋದಕ್ಕೆ. ಮಿಕ್ಸಿ ಜಾರಲ್ಲಿ ನಾನಿವಾಗ ಒಂದು 3 ಚಮಚ ಆಗೋಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ತುರಿದು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹೆಚ್ಚಿರೋ ಕಾಯಿ ಕೂಡ ನೀವು ಉಪಯೋಗಿಸ್ಕೋಬೋದು. ಇದಕ್ಕೆ ನಾನಿವಾಗ ಒಂದು 2 ಇಷ್ಟು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. 1 ಎಳೆ ಅಷ್ಟು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಮತ್ತು ಟೊಮೆಟೊ ಹಾಕೋತಿದ್ದೀನಿ. ಟೊಮೆಟೊ ಹಾಕ್ತಿಲ್ಲ ಅಂದರೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಟೊಮೆಟೊ ಹಾಕ್ಕೊತಾ ಇರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ನಾನಿವಾಗ 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೋತಿದ್ದೀನಿ, ಯಾಕಂದರೆ ಹುಣಸೆಹಣ್ಣು ಹಾಕ್ಕೋತಾ ಇರೋದ್ರಿಂದ. ಹುಣಸೆಹಣ್ಣು ಹಾಕ್ತಿಲ್ಲ ಅಂದರೆ ಟೊಮೆಟೊನ ಜಾಸ್ತಿ ಹಾಕ್ಕೋಬೋದು ನೀವು. ಸೊ ಟೊಮೆಟೊ ಹಾಕಿದ್ಮೇಲೆ ನಾನಿವಾಗ ಇದಕ್ಕೆ ಅಚ್ಕಾರದ ಪುಡಿ 1.5 ಮತ್ತು ಇಲ್ಲಾಂದರೆ 1 ಸ್ಪೂನ್, ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ನೋಡ್ಕೊಂಡು ಹಾಕ್ಕೋಬೋದು. ಖಾರದ ಪುಡಿ ನಾನು 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಬಂದು 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಫ್ಲೇವರ್ ತುಂಬ ಜನ ಇಷ್ಟಪಡೋದಿಲ್ಲ, ಬೇಕಾದರೆ ಹಾಕ್ಕೋಬೋದು, ಇಲ್ದಲೇ ಇದೆ ಸ್ಕಿಪ್ ಮಾಡ್ಕೋಬೋದು. ಜೀರಿಗೆನ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸಾಂಬಾರು ಪುಡಿ ಇಲ್ಲ ಅಂದವರು ಕೂಡ ಸ್ಕಿಪ್ ಮಾಡ್ಕೊಂಡು ಬರೀ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆಯಿಂದ ಕೂಡ ಮಾಡ್ಕೋಬೋದು. ಇದಿಷ್ಟು ನಾನು
ಕ್ಲೀನಾಗಿ ರುಬ್ಕೋತಾ ಇದ್ದೀನಿ, ನೈಸಾಗಿ ರುಬ್ಕೋಬೇಕು. ಸೊ ರುಬ್ಬೋವಾಗ ಕೆಲವೊಬ್ಬರು ಚಕ್ಕೆ ಲವಂಗ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನು ಚಕ್ಕೆ ಲವಂಗ ಹಾಕೋದು ನಮ್ಮ ಮನೆಯಲ್ಲಿ ಇಷ್ಟಪಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಷ್ಟ ಏನು ಖಾರಕ್ಕೆ ರುಬ್ಕೋತಾ ಇದ್ದೀನಿ ಇಷ್ಟನ್ನು ಮಾತ್ರನೇ ಹಾಕೋದು. ಬೇಕಾದವರು ಚಕ್ಕೆ ಲವಂಗ ಒಂದು ಚೂರು ಹಾಕೊಬೋದು. ನೈಸಾಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಫೈನಾಗಿ ಪೇಸ್ಟ್ ಆದರೆ ನಿಮಗೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನೋಡ್ತಿದ್ದೀರಲ್ಲ, ನಾನು ಕ್ಲೀನಾಗಿ ಈ ಥರ ಆಗೋಷ್ಟು ಫೈನ್ ಪೇಸ್ಟ್ ಬರೋವರೆಗೂ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೈಡಲ್ಲಿ ಈಗ ನಾನು ಏನು ಒಗ್ಗರಣೆ ಮಾಡೋಕ್ಕೆ ಇಟ್ಕೊಂಡಿದ್ದೆ, ಆಲೂಗಡ್ಡೆ ಈರುಳ್ಳಿ ಎಲ್ಲ ಇತ್ತಲ್ಲ, ಆಲೂಗಡ್ಡೆ ಸ್ವಲ್ಪ ಬೇಯಬೇಕು ಚೆನ್ನಾಗೆ. ಬದನೆಕಾಯಿ ಇದ್ದರೆ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ. ಸೊ ಆಲೂಗಡ್ಡೆ ಫಸ್ಟ್ ಹಾಕಿ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬದನೆಕಾಯಿನ ಲೇಟಾಗಿ ಹಾಕಿ, ಬೇಗ ಬೆಂದ್ಬಿಡುತ್ತೆ ಬದನೆಕಾಯಿ ಅದಕ್ಕೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಒಗ್ಗರಣೆನಲ್ಲಿ ಕ್ಲೀನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಇಷ್ಟು ಆಲೂಗಡ್ಡೆ ಬೆಂದಿರಬೇಕು. ಈಗ ನೋಡ್ತಿದ್ದಿರಲ್ಲ, ಇಷ್ಟು ಆಲೂಗಡ್ಡೆ ಬೇಯಬೇಕು. ಹಿಂಗೆ ಚಾಕುನಲ್ಲಿ ಮುರಿದ್ರೆ ಆರಾಮಾಗಿ ಅದು ಸ್ಲೈಸ್ ಆಗಬೇಕು, ಅಷ್ಟು ಆಲೂಗಡ್ಡೆ ಬೆಂದಿರಬೇಕು. ನೆಕ್ಸ್ಟು ನಾನು ಇವಾಗ ಏನು ಮಸಾಲೆ ರುಬ್ಕೊಂಡಿದ್ದೆ ಆ ಮಸಾಲೆನ ನಾನು ಇವಾಗ ಇದಕ್ಕೆ ಒಗ್ಗರಣೆ ಒಳಗಡೆ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಕಾಯೆಲ್ಲ ಹಾಕಿರೋದ್ರಿಂದ ಅದು ಹಸಿ ವಾಸನೆ ಇರುತ್ತೆ. ಸೊ ಹಸಿ ವಾಸನೆ ಮತ್ತು ಏನಿರುತ್ತೆ, ಖಾರದ ಪುಡಿ, ಧನಿಯಾ ಪುಡಿ ಅದರದ್ದೆಲ್ಲ ಈಗ ಒಗ್ಗರಣೆಲಿ ಹುರ್ಕೊಳ್ಳೋದ್ರಿಂದ ಹೋಗುತ್ತೆ ಸ್ವಲ್ಪ. ಅದಕ್ಕೆ ಕ್ಲೀನಾಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಕ್ಲೀನಾಗೆ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಒಂದು 5-10 ನಿಮಿಷ ಕ್ಲೀನಾಗೆ ಬಾಡಿಸ್ಕೊಳ್ಳಿ. ಬಾಡಿಸ್ಕೊತಿರ್ಬೇಕಾದಾಗೆ ನೀವು ಒಂದು ಸ್ವಲ್ಪ ಮಿಕ್ಸಿನಲ್ಲಿ ಏನು ಉಳ್ಕೊಳ್ಳುತ್ತೆ ಮಸಾಲೆ, ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೋಬೋದು. ಸೊ ದಟ್ ಅವಾಗ ನೀರು ಕಮ್ಮಿ ಆಗಿರೋದಿಲ್ಲ, ಮತ್ತು ಮಸಾಲೆ ಏನು ಹುರ್ಕೋತಿರ್ತೀವಿ ಆ ಟೈಮಲ್ಲಿ ತಳ ಒತ್ತೋದಿಲ್ಲ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಈ ಥರ ನಾನು ಮಸಾಲೆನ ಹುರ್ಕೋತಾ ಇದ್ದೀನಿ. ಕೆಲವೊಂದು ಸತಿ ಆಲೂಗೆಡ್ಡೆ ಹುರ್ಕೋಬೇಕಾದಾಗ ತಳ ಒತ್ಬಿಡುತ್ತೆ. ಸೊ ಸ್ವಲ್ಪ ನೀರನ್ನ ಚುಮ್ಸಿ ಇಡಿ, ಸೊ ಅವಾಗ ತಳ ಒತ್ತೋದಿಲ್ಲ. ಇವಾಗ ನಾನು ಏನು ಕಾಳುಗಳನ್ನ ಬೇಯಿಸ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೆ. ಕುಕ್ಕರ್ ಬಿಟ್ಮೇಲೆ ಕಾಳುಗಳನ್ನ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಕ್ಲೀನಾಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ನೀರು ಕಮ್ಮಿ ಏನಾದರೂ ಅನ್ನಿಸ್ತು ಅಂತ ಅಂದರೆ ನೀವು ಎಕ್ಸ್ಟ್ರಾ ನೀರು ಕೂಡ ಹಾಕೋಬೋದು. ಬಟ್ ಆದರೆ ನೀವು ಬೇಯಿಸ್ಬೇಕಾದಾಗ ಏನು ನೀರು ಹಾಕಿರ್ತೀರಾ ಅದೇ ಫ್ಲೇವರ್ ಚೆನ್ನಾಗಿರೋದು. ಸೊ ನೋಡಿಕೊಂಡು ನೀವು ಅದಕ್ಕೇ ಜಾಸ್ತಿ ನೀರು ಹಾಕ್ಕೊಳ್ಳಿ. ಸಪ್ರೇಟಾಗಿ ನೀರು ಹಾಕ್ತೀರಾ ಅಂತ ಅಂದರೆ ಅದು ಟೇಸ್ಟ್ ಏನಿರುತ್ತೆ ಅದು ಹೋಗ್ಬಿಡುತ್ತೆ. ಸೊ ನಾನಿವಾಗ ನೀರು ಕಮ್ಮಿ ಆಗಿತ್ತು ಅಂದ್ಬಿಟ್ಟು ನಾನು ನೀರು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಬೇಯಿಸ್ಬೇಕಾದಾಗೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕೊಂಬಿಡಿ, ಸೊ ದಟ್ ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದು ಕುದಿ ಬರ್ಬೇಕು, ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಏನಿರುತ್ತೆ ಒಗ್ಗರಣೆಲಿ ಆಲ್ರೆಡಿ ಹುರ್ಕೊಂಡಿರ್ತೀವಿ, ಬಟ್ ಆದರೂ ಕೂಡ ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಏನು ಇವಾಗ ನೊರೆ ಬಂದಿದೆ ನೋಡಿ, ಆ ನೊರೆ ಬಿಳಿ ನೊರೆ ಬರುತ್ತೆ ಫಸ್ಟು, ಆಮೇಲೆ ಹೋಗ್ತಾ ಅದು ನೊರೆ ಕ್ಲೀನಾಗಿ ಏನು ಬಣ್ಣ ಇರುತ್ತೆ ಸಾರಿನ ಕಲರ್ಗೆ ಬರುತ್ತೆ. ಸೊ ಅಲ್ಲಿಯವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಬಿಳಿ ನೊರೆ ಏನಿದೆ ಆ ಕಲರ್ ಬಂದಾಗ, ನಾರ್ಮಲ್ ಏನು ಆರೆಂಜ್ ಕಲರ್ ಬರುತ್ತೆ, ಆವಾಗ ನಿಮಗೆ ಸಾರು ಆಗಿದೆ ಅಂತ ಲೆಕ್ಕ. ಸೊ ಇವಾಗ ನಾನು ಲಾಸ್ಟಿಗೆ ತುಪ್ಪ ಹಾಕೋತೀನಿ, ಯಾಕಂದರೆ ನಾನು ಒಗ್ಗರಣೆಗೆ ಎಣ್ಣೆನಲ್ಲಿ ಹುರ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಲಾಸ್ಟಿಗೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಕ್ಲೋಸ್ ಮಾಡಿಟ್ರೆ ತುಪ್ಪ ಫ್ಲೇವರ್ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ದಟ್ ನಿಮಗೆ ಅನ್ನಕ್ಕೆ ಬಡಿಸ್ಕೊಂಡು ತಿನ್ನಬೇಕಾದಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ, ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಆವಾಗಲೇ ನಿಮಗೆ ನೊರೆ ಹೇಗಿತ್ತು ನೋಡೋದ್ರಲ್ಲ, ಇವಾಗ ನೊರೆ ನೋಡಿ ಹೇಗಾಗಿದೆ ಅಂತ. ಕ್ಲೀನಾಗೆ ಅದು ಏನು ಸಾರು ಕಲರ್ ಇದೆ ಅದೇ ಕಲರಿಗೆ ಬಂದಿರುತ್ತೆ. ಸೊ ದಟ್ ನಿಮಗೆ ಸಾರು ಕರೆಕ್ಟಾಗಿ ಆಗಿದೆ ಅನ್ನೋದಕ್ಕೆ ಲೆಕ್ಕ. ಸೊ ಇವಾಗ ನೋಡ್ತಿದ್ದೀರಲ್ಲ, ನನ್ನ ಸಾರು ಈ ಥರ ಇದೆ. ನೀರು ಹೆಚ್ಚಿಗೆ ಬೇಕಾರೋ ನೀವು ನೀರು ಹಾಕೋಬೋದು. ನನಗಿಷ್ಟು ತೆಳ್ಳಗೆ ಸಾಕು. ಮತ್ತು ಹೋಗ್ತಾ ಅದು ಗಟ್ಟಿ ಆಗಿಬಿಡುತ್ತೆ ಸಾಂಬಾರು, ಯಾಕಂದರೆ ಕಾಳು ಇರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ. ಇದನ್ನು ನೀವು ಬಿಸಿ ಅನ್ನದ ಜೊತೆಗೆ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಸೊ ಇವಾಗ ನಾನು ಬಿಸಿ ಅನ್ನಕ್ಕೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಅನ್ನದ ಜೊತೆಗೆ ತಿನ್ನಬೇಕಾದಾಗ ಸ್ವಲ್ಪ ಬೇಕಾದ್ರೆ ಮೇಲ್ಗಡೆ ಅನ್ನಕ್ಕೆ ತುಪ್ಪ ಹಾಕೋಬೋದು. ಕಾಳನ್ನ ಸೈಡಿಗೆ ಬಡಿಸಿ ಮತ್ತು ಸಾರಿನ ಜೊತೆ ಮುದ್ದೆ ಅಥವಾ ಅನ್ನನ ತಿನ್ನಿ. ಮತ್ತು ಇದು ಏನು ಪ್ರೋಟೀನ್ ರಿಚ್ ಆಗಿರುತ್ತೆ ಸಾಂಬಾರು ಅಂದರೆ ಅಷ್ಟು ಪ್ರೋಟೀನ್ ರಿಚ್ ಆಗಿರುತ್ತೆ. ನೀವು ಫೈಬರ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಸೊ ನೀವು ಚೆನ್ನಾಗಿ ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಮತ್ತು ನಾನು ಇವಾಗ ಇದನ್ನು ತೋರಿಸ್ತಿದ್ದೀನಿ ನೋಡಿ, ನಾನು ಈ ಥರ ಬೌಲಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು